ಯಾಕೆ ಅಳ್ತಾ ಇದ್ದೀರಿ? ಅವನಿಗೆ ಶಿಕ್ಷೆ ಆಯ್ತು ಅಂತನಾ? ಮಗಳು ಅಂದ್ರೆ ಮನೆ ಬೆಳಗೋಳು, ಕೀರ್ತಿ ತರೋಳು ಅಂತಾರೆ. ಆದ್ರೆ ನೀನು ಮುಪ್ಪಿನ ಕಾಲಕ್ಕೆ ಆಸರೆಯಾಗಿದ್ದ ಮಗನನ್ನೇ ಜೈಲಿಗೆ ಕಳಿಸ್ಬಿಟ್ಟೆ. ನಮ್ಮ ವಂಶನೇ ನಿರ್ವಂಶ ಮಾಡಿಬಿಟ್ಟೆ. ಇನ್ನವನು ತಾನು ತನ್ನ ಮನೆ ಅಂತ ಸುಮ್ಮನಿರದೆ ದೇಶನೇ ಉದ್ಧಾರ ಮಾಡ್ತೀನಿ ಅಂತ ದಂಗೆ ಅಂತ. ನಿಮ್ಮಿಬ್ಬರನ್ನು ಹೆತ್ತದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಯ್ತು. ಅಪ್ಪ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಿದ್ದೀನಪ್ಪ, ಅದೇನ್ ನಡೀತು ಅಂತ ನಂಗೆ ಗೊತ್ತಿಲ್ಲಪ್ಪ. ಆದ್ರೆ ಅವತ್ತು ಒಂದಿನ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಆಶಾ, ನನಗೆ ಟೈಮ್ ಆಯ್ತು ಕಣೆ, ನಾನಿನ್ ಬರ್ತೀನಿ. ಇರೇ ಒಂದ್ ನಿಮಿಷ. ಹಬ್ಬದ ದಿನ ಬಂದವ್ರನ್ನ ಹಾಗೆ ಕಳ್ಸಕ್ಕಾಗುತ್ತಾ? ಒಂದ್ ಲೋಟ ಪಾಯಸನಾದ್ರೂ ಕುಡಿಯೇ. ಚೆನ್ನಾಗಿದ್ಯಾ? ಕುಡಿ. ಆಶಾ, ವೆರಿ ನೈಸ್. ಇದು ಬೇರೆ. ಆಶಾ, how nice you are. Come on. Come on. Asha. Hi, sweetie. Hey, Kodo. Hi. ಹೆತ್ತ ಕರಳು, ನೀನೇನು ಹೇಳಿದ್ರು ನಾವು ನಂಬಬಹುದು. ಆದರೆ ಸಮಾಜ ಒಪ್ಪುತ್ತಾ? ಜನ ನಂಬಿಸಕ್ಕಾಗುತ್ತಾ? ನೀನು ಹೀಗೆ ಮಾಡಿಬಿಟ್ಟೆ ಅಂತ ನಾವು ಸತ್ತೋಗ್ಬಿಟ್ವಿ ಅಂತ ಇಟ್ಕೋ, ಆಗ ನೀನು ಬೀದಿ ಪಾಲಾಗ್ಬಿಡ್ತೀಯ. ಬೀದಿ ಪಾಲಾಗ್ಬಿಡ್ತೀಯಮ್ಮ. ಒಂದು ವೇಳೆ ನಿನ್ನನ್ನು ಸಾಯಿಸಿ ನಾವು ಉಳ್ಕೊಂಡ್ಬಿಟ್ವಿ ಅಂತ ಇಟ್ಕೋ, ಆಗ ಜನ ನಮ್ಮನ್ನ ಆಡ್ಕೊಂಡು ನಗ್ತಾರೆ. ನಾವು ಸತ್ತು ನೀನು ಬದುಕೋದು ಬೇಡ, ನೀನು ಸತ್ತು ನಾವು ಉಳಿಯೋದು ಬೇಡ. ಅದಕ್ಕೆ ನಾವೆಲ್ಲ ಸತ್ತೋಗ್ಬಿಡೋಣ, ಒಟ್ಟಿಗೆ ನಾವೆಲ್ಲ ಸತ್ತೋಗ್ಬಿಡೋಣ. ಶಾಂತ, ಹೋಗು, ಅನ್ನ ತಗೊಂಬ. ಹೋಗಿ ಅನ್ನ ತಗೊಂಬಾರೆ. ಕಲ್ಸಿರೋ ಅನ್ನ ತಗೊಂಬ. ನಾವೆಲ್ಲ ಒಟ್ಟಿಗೆ ಸತ್ತೋಗ್ಬಿಡೋಣ. ಒಟ್ಟಿಗೆ ಸತ್ತೋಗ್ಬಿಡೋಣ.